ರೀ ಯಾಕ್ರಿ ಯಾಕ್ರಿ ಈ ಪಟ್ಟಿ ಬೇಜಾರು ಮಾಡ್ಕೊಂಡಿದ್ದೀರಾ? ಅಂಥದ್ದು ಏನ್ರಿ ಆಯಿತು? ಹಾಂ ಅಲ್ಲ, ಆರಾಮಾಗಿ ಖುಷಿಯಾಗಿ ಹೋದ್ರಲ್ಲ, ಇವಾಗ ಬೇಜಾರು ಮಾಡ್ಕೊಂಬಿಟ್ಟು ಬಂದ್ರಲ್ಲ, ಯಾಕೆ ಅಂತ? ಈ ಸರೋಜಿ, ಯಾಕೋ ಮನ್ಸಿಗೆ ನಂಗಂತೂ ಸಮಾಧಾನನೆಯ ಇಲ್ಲ. ಮನ್ಸಿಗೆ ನೆನೆಯ ಒಂಥರ ಆಯ್ತೈತೆ. ಏನೋ ತಪ್ಪು ಮಾಡಿಬಿಟ್ಟೆ, ಏನೋ ಮಗಳನ್ನ ಸರಿಯಾಗಿ ಬೆಳೆಸಲಿಲ್ಲ ಅಂತ ಹೇಳ್ಬಿಟ್ಟು. ನೋಡು, ನಮ್ಮ ಮಗಳಿಗೆ ಈ ಜನ್ಮದಾಗಂತೂ ಸಂಸಾರ ಸರೋಗಕ್ಕಿಲ್ಲ. ಈ ಜನ್ಮದಾಗಂತೂ ಏನೂ ಒಳ್ಳೇದಾಗಕ್ಕಿಲ್ಲ. ನನಗಂತೂ ನನ್ನ ಹಣೆ ಬರಹ, ನನ್ನ ಮಗಳ ಹಣೆ ಬರಹ ಎಲ್ಲ ಗೊತ್ತಾಗ್ಬಿಟ್ಟೈತೆ. ನಂಗೆ ಏನು ಅನ್ನಿಸ್ತೈತೆ ಅಂದರೆ, ಸುಮ್ಮನೆ ಇದೆಲ್ಲ ಬಿಟ್ಬಿಟ್ಟು ಗೊತ್ತಿಲ್ದಿರೋ ಜಾಗ ಎಲ್ಲ ನಾವು ಹೋಗ್ಬಿಟ್ಟು ಮೈಸೂರು ಕಡೆ ಎಲ್ಲ ನಾವು ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಆಸ್ತಿ ಪಾಸ್ತಿ ಎಲ್ಲ ಮಾರ್ಬಿಟ್ಟು ಇಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡೋಣ. ಇಲ್ಲಿ ಸುಮ್ಮನೆ ಅವಮಾನ. ಟೀಚರು ಅಂತ ಇವಳು ಬೇರೆ ಈ ಕೆಲ್ಸಕ್ಕೆ ಹೋಗೋದಕ್ಕೂ ಅಯ್ಯೋ ಸೇರ್ಕೊಂಡ್ರದಕ್ಕೆ ಎಲ್ಲರೂ ಫಿಕ್ಸ್ ಆಗೋಗ್ಬಿಟ್ಟವ್ರಿ. ಅಷ್ಟೇ ನೀನಿಯ ಗಂಡನ ಬಿಟ್ಬಿಡು ಬಂದ್ಬಿಟ್ಟವಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಊರು ಜನ ತಲಾಕೊಂದೊಂದು ಮಾತಾಡ್ತಾವ್ರಿ. ನಂಗೆ ಯಾಕೋ ಮನಸ್ಸಿಗೆ ತುಂಬನೇ ನೋವಾಯ್ತಾಯಿ ಸರೋಜಿ. ನನ್ನ ಮಾತು ಕೇಳು. ಎಲ್ಲನೂ ಆಸ್ತಿ ಪಾಸ್ತಿ ಎಲ್ಲ ಇಲ್ಲಿ ಮಾರ್ಬಿಟ್ಟು ಹೋಗಿ ಆ ಕಡೆ ಮೈಸೂರು ಕಡೆ ನೀನಿಯ ಜಮೀನು ಗಿಮೀನು ತಗೊಬಿಟ್ಟು ಅಲ್ಲೇ ಒಂಚೂರು ವ್ಯವಸಾಯ ಮಾಡ್ಕೊಂಡು ಹೆಂಗೋ ಮಾಡ್ಕೊಳ್ಳೋಣ. ಅಲ್ಲೂ ಯಾರನ್ನ ಗೊತ್ತಿಲ್ದಿರೋ ಹುಡುಗಂಗೆ ಕೊಟ್ಬಿಟ್ಟು ಮದುವೆ ಮಾಡಿಬಿಟ್ರೆ ನನ್ನ ಮಗಳನ್ನ, ಅವಳ ಜೀವನನೂ ಸೆಟ್ಲ್ ಆಯ್ತದೆ. ನಮ್ಮದು ಹೆಂಗೋನೂ ಇದ್ದು ಜನರಿಂದ ದೂರ ಇದ್ದು ನಮಗೂ ನೆಮ್ಮದಿ ಸಿಗ್ತದೆ. ರೀ ಇದೇನು ಅಂತ ಹೇಳ್ತಾ ಇದ್ದೀರಾ ನೀವು? ಊರು ಬಿಟ್ಬಿಟ್ಟು ಹೋಗೋದು ಅಂತಂದ್ರೆ ಸುಮ್ಕೆನಾ? ಇದು ಒಳ್ಳೆ ಸಂದ ಕೇಳ್ತಾ ಇದ್ದೀರಲ್ಲ, ಊರು ಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು. ಓ ಇಲ್ಲ ಇಲ್ಲ, ನಾನಂತೂ ಬರೋಕ್ಕಿಲ್ಲ ಊರು ಬಿಟ್ಬಿಟ್ಟು. ಸುಮ್ಕಿರ್ರಿ, ಎಲ್ಲ ಸೊರೋಯ್ತದೆ, ದೇವ್ರವನೇ ಎಲ್ಲ ಒಳ್ಳೇದು ಮಾಡ್ತದೆ, ಸುಮ್ಕಿರ್ರಿ. ಈಗೆಲ್ಲ ಊರು ಬಿಟ್ಬಿಟ್ಟು ಹೋಗ್ಬಿಟ್ಟು ಅಲ್ಲಿ ಏನು ಜೀವನ ಮಾಡ್ತೀರಾ? ಮನ್ಸಾಗಿರೋದೇನಾದ್ರು ಹೋಯ್ತದ? ಅಕ್ಕಪಕ್ಕ ಜನಗಳು ಮಾತಾಡೋದೇನೋ ಅದು ಇದು ಸೊರೋಗ್ಬೋದು ಅಷ್ಟೇ ನೀನಿಯ. ಇನ್ನು ಬೇರೆ ಇನ್ನೇನು ಸೊರೋಯ್ತದೆ? ನೀವು ಸಂದ ಕೇಳ್ತೀರಾ? ಬೇಡ, ಬಿಟ್ಬಿಡಿ ಸುಮ್ಕೆನೇನಿಯ. ಆಗಿದ್ದಾಗಲಿ ಯಾರೇನಾರ ಅನ್ಕೊಳ್ಳಿ, ನಿಮ್ಗೇನು ನೋವು? ನೀವೇನಿಯ ಒಳ್ಳೆ ರೋಗದವ್ರಾದಂಗೆ ಆಗೋಗ್ಬಿಟ್ಟಿದ್ದೀರಾ. ರೀ ನೀವು ಸುಮ್ಕಿರ್ರಿ, ನಾನು ನೋಡ್ಕೊತೀನಿ. ಎಲ್ಲ ನಿನ್ನ ಮೇಲೆ ಬಿಟ್ಟಿದ್ದಕ್ಕೇನೇನಿಯ ಇವತ್ತು ಆಳು ಬಿದ್ದು ಹೋಗಿರೋದು ನನ್ನ ಜೀವನ ಎಲ್ಲನೂ. ನೀನು ಬಾಯಿ ಮುಚ್ಕೊಂಡು ನಿನ್ನ ಮಗಳನ್ನ ಕರೆದ್ಬಿಟ್ಟು ರೆಡಿ ಆಗ್ರಿ. ಅತ್ತಾಗ ಹೆಂಗೋ ಎಲ್ಲ ಮಾರ್ಬಿಟ್ಟು ಇನ್ನೊಂದು ತಿಂಗಳಿಗೆ ಹೊಂಟ್ಬಿಡೋಣ. ಸಾಕು ಈ ಊರು ಸವಾಸನಿಯ ಸಾಕು. ಅಯ್ಯೋ ರೀ, ಇದ್ದಕ್ಕಿದ್ದಂಗೆ ಹಿಂಗೆ ಹೇಳಿದ್ರೆ ಹೆಂಗ್ರಿ? ಅಯ್ಯೋ ದೇವ್ರೇ. ಹೇಳ್ದಷ್ಟು ಮಾಡು. ಜಮೀನು ಮಾರಾಟ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಬಿಟ್ಟು ಬರ್ತೀನಿ. ಅಯ್ಯೋ ಶಿವನೇ ಭಗವಂತನೇ, ಅಯ್ಯೋ ದೇವ್ರೇ, ಏನಪ್ಪ ಮಾಡೋದು, ಏನಪ್ಪ ಮಾಡನಿ? ಅಯ್ಯೋ ದೇವ್ರೇ, ಈ ಊರು ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಹೆಂಗಪ್ಪ ಖಾಲಿ ಮಾಡ್ಕೊಂಡು ಹೋಗೋದು? ಪದ್ದಿ ಇವ್ರನ್ನೆಲ್ಲ ಬಿಟ್ಬಿಟ್ಟು ಹೋಗೋಕ್ಕೆ ಮನಸ್ಸೇ ಬರೋಕ್ಕಿಲ್ವಲ್ಲ, ಹೆಂಗೆ ಹೋಗೋದು? ಅತ್ತೆ ಅತ್ತೆ ಅತ್ತೆ. ಓ ಯಾರು? ಬಂದೆ. ಅಳಿಯಂದ್ರೆ ನೀವಾ? ನನ್ಗೆ ಯಾರು ನೋಡಿದ್ರು ಅಳಿಯಂದ್ರು ನೋಡ್ದಂಗೆ ಆಯ್ತದೆ. ತಪ್ಪು ತಿಳ್ಕೊಬೇಡಿ, ನೀವು ನೋಡ್ತಾ ಇದ್ರೆ ನಮ್ಮ ಅಳಿಯನ್ ನೋಡ್ದಂಗೆ ಆಯ್ತದೆ. ದಿನ ಅವ್ರ ಬಗ್ಗೆ ನನಗೆ ಯೋಚನೆ ಮಾಡಿ 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 ಅಳಿಯಂದ್ರು ನೋಡ್ದಂಗೆ ಆಯ್ತದೆ. ತಪ್ಪು ತಿಳ್ಕೊಬೇಡಿ. ಯಾರು? ಏನು ಬೇಕಾಗಿತ್ತು? ಅತ್ತೆ, ನಾನು ನಿಮ್ಮ ಅಳಿಯಂದ್ರೇನೆ. ಏನು ಅಳಿಯಂದ್ರೇನಾ? ಅಳಿಯಂದ್ರೆ ನೀವೇ ಬಂದ್ಬಿಟ್ರಾ? ಅಯ್ಯೋ 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 ಪದ್ದು, ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಿಲ್ಲ. ಅಯ್ಯೋ ನಿಂಬೆಣ್ಣಿಂದ ಎಷ್ಟು ಚೆನ್ನಾಗಿ ವರ್ಕ್ ಆಗ್ಬಿಡ್ತು. ಅಳಿಯಂದ್ರೆ ನನಗೆ ಟೆನ್ಷನ್ ಆಗಿ ಏನು ಮಾತಾಡಬೇಕು ಅಂತ ನನಗೆ ಗೊತ್ತಾಯ್ತಿಲ್ವಲ್ಲ. ಅಯ್ಯೋ ಅಳಿಯಂದ್ರೆ ನಿಂತ್ಕೊಂಡ್ಬಿಟ್ಟಿದ್ರಲ್ಲ ಅಳಿಯಂದ್ರೆ. ಒಂದು ನಿಮಿಷ ಇರಿ ಅಳಿಯಂದ್ರೆ, ಒಂದು ನಿಮಿಷ ಇರಿ, ಬಂದೆ. ಇವಮ್ಮ ಯಾಕೆ ಹೆಂಗೆ ಓಡ್ತಾಯ್ತಲ್ಲ? ನಿಂಬೆಣ್ಣು ಅದು ಇದು ಅಂತ ಹೇಳ್ತೈತೆ. ಏನು ನಿಂಬೆಣ್ಣಪ್ಪ? ಅಳಿಯಂದ್ರೆ ಚೇರ್ ತಂದೆ, ಕುತ್ಕೊ ಬನ್ನಿ. ಅಳಿಯಂದ್ರೆ ಒಂದು ನಿಮಿಷ ಇರಿ ಅಳಿಯಂದ್ರೆ, ಕಾಫಿ ತಗೊಬಿಟ್ಟು ಬರ್ತೀನಿ. ಅತ್ತೆ, ನಾನು ಎಲ್ಲೂ ಓಡೋಗಲ್ಲ. ಗಾಬರಿ ಯಾಕೆ ಮಾಡ್ಕೊಂತ ಇದ್ದೀರಾ? ಆರಾಮಾಗಿ ಸಮಾಧಾನವಾಗಿ ಮಾತಾಡೋದು ಕಲೀರಿ. ಏನು ಅಳಿ ಅಂದ್ರೆ ನಿಮ್ಮನ್ನು ನೋಡ್ತಾ ಇದ್ರೆ ನನ್ನ ಕೈ ಕಾಲೇ ನಿಲ್ತಾ ಇಲ್ಲ. ಏನೋ ಒಂಥರ ಆನಂದ ಖುಷಿ ಎಲ್ಲ ಆಯ್ತೈತೆ. ನಿಮ್ಮ ಮಾವ ಈಗ ತಾನೇ ಏನೇನೋ ಹೇಳ್ತಾ ಇದ್ರು, ಎಲ್ಲ ಹೊಲ ಜಮೀನು ಎಲ್ಲ ಮಾರಾಕ್ಬಿಟ್ಟು ಹೋಗ್ಬಿಡೋಣ ಎಲ್ಲಾದ್ರೂ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈ ಸುದ್ದ ಹೇಳ್ತಾ ಇದ್ರು. ನಾನೇನಿಯ ಅಯ್ಯೋ ಸುಮ್ಕಿರಿ ಅಂತ ಸುಮ್ಕಿರಿಸ್ತಾ ಇದ್ದೆ. ನೀವು ಬಂದ್ರಲ್ಲ, ನೀವು ಬಂದಿದ್ದು ನೋಡ್ಬಿಟ್ಟು ಯಾವ ಪಾರ್ಟಿ ಖುಷಿ ಆಯ್ತಾರೋ ಏನೋ. ಒಂದು ನಿಮಿಷ ಇರಿ, ಈಚೆ ಕಡೆ ಇತ್ತಾಗಿರ್ಬೇಕು, ಕರೆದ್ಬಿಟ್ಟು ಬರ್ತೀನಿ. ರೀ ಎಷ್ಟೊಂದು ಖುಷಿ ಆಗ್ತಾವ್ರು ನಾನು ಬಂದಿರೋದಕ್ಕೆ. ಆಸ್ತಿ ಎಲ್ಲ ಹೋಗೈತೆ ಅಂತ ಹೇಳ್ಬಿಟ್ರೆ ಯಾರು ಮತ್ತೆ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅನ್ನಿಸ್ತೈತೆ. ಏನು ವಿಚಾರನೂ ಹೇಳೋದು ಬೇಡ, ಹೇಳ್ದಂಗಿರೋದೇನೆ ಸದ್ಯಕ್ಕೆ ಉತ್ತಮ ಅಷ್ಟೇನೆ. ರೀ ಅಯ್ಯೋ ನಿಮ್ಮ ಮಾವಯ್ಯ ಎಲ್ಲೂ ಕಾಣಿಸ್ತಿಲ್ಲ. ಇರಿ ಫೋನ್ ಹಾಕ್ತೀನಿ, ಒಂದು ನಿಮಿಷ ಇರಿ, ಕಾಪಿ ಮಾಡ್ಕೊಂಬಿಟ್ಟು ಬರ್ತೀನಿ. ಹಲೋ ರೀ, ಅಳಿಯಂದ್ರು ಬಂದವ್ರೆ. ಯಾವ ಅಳಿಯಂದ್ರು ಅಂತ ಹೇಳಿದ್ರೆ ನನ್ನ ಮಗಳು ಗಂಡ. ಹ್ಞೂ ರೀ, ನಾನು ಯಾಕೆ ಸುಳ್ಳು ಹೇಳಿ? ಬರ್ರಿ ಸರ್ನ. ಹ್ಞೂ ಬರ್ರಿ, ಕಾಪಿ ಇಕ್ಕಿದ್ದೀನಿ ಬರ್ರಿ. ಹಂಗೆ ಸರಿ ಬರ್ರಿ, ಬಂದಮೇಲೆ ಹೋಗಿವ್ರಂತೆ ಏನಾರ ತರಕ್ಕೆ ಬರ್ರಿ.
ಯಪ್ಪ ಇಷ್ಟೊಂದು ಮುರಿಯೋದಿನ. ಅಳಿಯಂದ್ರೆ ಕಾಪಿ. ಅಳಿಯಂದ್ರೆ ನಮ್ಮ ಅಣ್ಣ ಆ, ಚೆನ್ನಾಗೈತಾ ನಮ್ಮ ಅಣ್ಣ? ಅದು ಏನೋ ತೆಪ್ಪಾಯ್ತು. ಚೆನ್ನಾಗೈತಾ? ಹಾತೆ ಚೆನ್ನಾಗವ್ರೆ, ಏನು ತೊಂದರೆ ಇಲ್ಲ. ಹಬ್ಬ, ಅಷ್ಟು ಸಾಕು ನನಗೆ. ಚೆನ್ನಾಗವ್ರೆ ಅಂತ ಹೇಳಿದ್ರಲ್ಲ, ಅಷ್ಟು ಸಾಕು. ಏನೋ ನನ್ನ ಕಡೆಯಿಂದನೇ ತಪ್ಪಾಗ್ಬಿಟ್ಟೈತೆ. ಒಟ್ಟಿಗೆ ಹಾಕಬಿಟ್ಟು ನಮ್ಮ ಅಣ್ಣ ಫೋನ್ ಮಾಡಿದ್ರೆ ಏನಾಗೋದು? ನಾನು ಫೋನ್ ಮಾಡಿದ್ರೆ ಅದು ಎಂಥದ್ದು ಬ್ಲಾಕ್ ಲಿಸ್ಟ್ಗೋ ಏನೋ ವೈಟ್ ಲಿಸ್ಟ್ಗೋ ಹಾಕ್ತಾರಂತಲ್ಲಪ್ಪ, ಹಂಗೆ ಹಾಕ್ಬಿಟ್ಟವ್ರೆ. ನೀನು ಫೋನ್ ಎತ್ತಕ್ಕಿಲ್ಲ, ಅಣ್ಣ ಏನೂ ಫೋನ್ ಎತ್ತಕ್ಕಿಲ್ಲ. ನಂದೇ ತಪ್ಪಾಗೈತಲ್ಲ, ಅದಕ್ಕೆ ಏನು ಮಾತಾಡೋಕ್ಕಾಗಿದ್ದಂಗೆ ಸುಮ್ಕಾಗೋಗ್ಬಿಟ್ಟೆ ನಾನು. ಇಲ್ಲೇ ಬಿಡಿಯತ್ತೆ, ಪರವಾಗಿಲ್ಲ ಬಿಡಿ. ಆಗೋದೆಲ್ಲ ಒಂದು ಕೆಟ್ಟಗಳಿಗೆ ಹೆಂಗೆಂಗೋ ನಡೆದೋಗ್ಬಿಡ್ತು, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಆದ್ರೂ ನಮ್ದೇ ಅಲ್ವತ್ತಿ ಒಪ್ಪಿರೋದು. ಹೊಳಿ ಅಂದ್ರೆ ಕೈ ಕಾಲೇ ಆಡ್ತಿಲ್ಲ ನನಗೆ, ನಡುಕ್ತಾವೆ ಕೈ ಕಾಲೆಲ್ಲನೂ. ಅಯ್ಯೋ, ನೀವು ನಿಜವಾಗೂ ಬಂದ್ಬಿಟ್ರ, ನಿಜವಾಗೂ ನನಗೆ ಎಂಥ ಖುಷಿ ಆಯ್ತೈತಿ, ಅಂಥ ಆನಂದ ಆಯ್ತೈತಿ ಅಂದರೆ ಹೇಳ್ಕೊಳಕ್ಕೆ ಪದಗಳೇ ಸಾಕಾಗಿಲ್ಲ ನನಗಂತೂ. ನೋಡಿ. ಅಳಿ ಅಂದ್ರೆ ಸಂದಕ್ಕಿದ್ದೀರಾ? ಯಾವಾಗ ಬಂದ್ರಿ? ಹೇಳಿ ಮಾವ, ಈಗ ತಾನೇ ಬಂದೆ. ನೀವು ಚೆನ್ನಾಗಿದ್ದೀರಾ? ಕಣಪ್ಪ, ಸಂದಕ್ಕಿದ್ದೀನಿ. ನೀವು ಗೊತ್ತೀರಾ ಅಂತ ಅನ್ಕೊಂಡೇ ಇರಲಿಲ್ಲ. ಏನೋ ಸದ್ಯ ಬಂದ್ಬಿಟ್ರಲ್ಲ, ನನಗೆ ಭಾಳ ಖುಷಿ ಆತೈತಿ. ಏನೋ ನನ್ನ ಎಂಡ್ರು ನನ್ನ ಮಗಳು ಮಾಡಿರೋ ತೆಪ್ಪನ ಔಷಧಿ ಹೊಟ್ಟೆಗೆ ಹಾಕಬಿಟ್ಟು ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಅಯ್ಯೋ ಮಾವಯ್ಯ, ಹಳೇದೆಲ್ಲ ಮಾತಾಡಬಾರ್ದು. ಹಳೆ ವಿಚಾರ ಎಲ್ಲ ಬಿಟ್ಬಿಟ್ಟೆ ತಾನೇ. ನಾನು ಸುಮ್ಮನೆ ಆಗಿದ್ದು. ಅದೆಲ್ಲ ನೆನ್ಪಿಟ್ಕೊಂಡಿದ್ರೆ ನಾನಂತೂ ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ಹಳೆ ವಿಚಾರ ಎಲ್ಲ ಬಿಟ್ಬಿಡಿ. ಹಾಗಿದ್ದಾಗೋಯ್ತು. ನನ್ನ ಕಡೆಯಿಂದನೂ ತಪ್ಪಾಗೈತೆ, ನಿಮ್ಮ ಕಡೆಯಿಂದನೂ ತಪ್ಪಾಗೈತೆ, ಇಬ್ಬರು ಕಡೆಯಿಂದನೂ ತಪ್ಪಾಗೈತೆ. ಮುಂದೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಲ್ವಾ. ಅಪ್ಪ ಅಮ್ಮಂಗೆ ಸದ್ಯಕ್ಕೆ ಏನು ವಿಚಾರನೂ ಹೇಳಿಲ್ಲ, ಹಾಗೆ ಬಂದಿದ್ದೀನಿ. ಒಂದ್ಸಲ ಮಾತಾಡಿಸ್ಕೊಂಡು ಈಗ ಹೆಂಗಿರುತ್ತೆ ಸಿಚುವೇಶನ್ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಮತ್ತು ರಚ್ಚು ಕಾಣ್ತಾನೆ ಇಲ್ಲ. ಅಯ್ಯೋ, ಸುಮ್ಮನೆ ಕೂತ್ಕೊಳ್ಳೋದು ಯಾಕೆ ಅಂತ ಹೇಳ್ಬಿಟ್ಟು ಈ ಸ್ಕೂಲ್ನಾಗೆ ಪಾಠ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೋಗೋಳೆ ಕಣಪ್ಪ. ಕನ್ನಡ ಪಾಠ ಮಾಡಕ್ಕಂತೆ. ಅವ್ರೇನು ಯಾರು ಇಲ್ಲ ಟೀಚರ್ಗಳು. ಬರ್ರಿ 1ರಿಂದ 5ನೇ ಕ್ಲಾಸಿಗೆ ಪಾಠ ಮಾಡಕ್ಕೆ ಬರ್ರಿ, 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ನನ್ನ ಮಗಳು ಅಮ್ಮ ಕೂತ್ಕೊಂಡು ಏನು ಮಾಡನಿ, ಸುಮ್ಮನೆ ಟೈಮ್ ವೇಸ್ಟ್ ಆಯ್ತದೆ, ಜೀವನ ನೋಡ್ಕೋಬೇಕು, ನಾನು ಒಯ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಹೊಂಟೋಗ್ಬಿಟ್ಲು. ಅಲ್ಗೋರಪ್ಪ ಬ್ಯಾಡ 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 ಅಂತಂದ್ರೂ ಕೇಳೇ ಇಲ್ಲ ಕಣಪ್ಪ, ಹೊಂಟ್ಬಿಟ್ಲತ್ತಾಗೆ. ಓಹೋ, ಈಗ ರಚ್ಚು ಟೀಚರ್ ಆಗ್ಬಿಟ್ಲಾ? ಪರವಾಗಿಲ್ಲ ಪರವಾಗಿಲ್ಲ. ಅದು ವಿಚಾರ ಏನು ಅಂದರೆ ಅತ್ತೆ, ಆಗಿದ್ದೆಲ್ಲ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ರಚ್ಚುನ ಮತ್ತೆ ವಾಪಸ್ ಕರ್ಕೊಂಡೋಗೋಣ ಅಂತಲೇ ಬಂದಿದ್ದೀನಿ. ಏನು, ನನ್ನ ಮಗಳನ್ನ ವಾಪಸ್ ಕರ್ಕೊಂಡು ಹೋಗ್ತೀನಪ್ಪ? ಏನು ಹೇಳಿ ಅಂದರೆ, ನನ್ನ ಮಗಳ ಜೊತೆ ಸಂಸಾರ ಮಾಡೋಕ್ಕೆ ನೀವು ತಯಾರಾಗ್ಬಿಟ್ಟೆ ನೀನೇ ಬಂದಿದ್ದೀರಾ? ಹಾಂ ಮಾವಯ್ಯ, ಹಾಗೆ ಅನ್ಕೊಂಡು ಬಂದಿದ್ದೀನಿ. ಅಪ್ಪ, ನನ್ನ ಜೀವಕ್ಕೆ ಈಗ ಉಸಿರಾಡ್ದಂಗಾಯ್ತು, ಈಗ ಹೊಸಿ ಸಮಾಧಾನ ಆಯ್ತು. ಹೊಳಿ ಅಂದರೆ ನನಗಂತೂ ಉಸಿರೇ ಕಟ್ಟದಂಗೆ ಹೋಗ್ಬಿಟ್ಟಿತ್ತು. ನನಗಂತೂ ಏನು ಮಾಡನಿ ಅಂತಲೇ ಅರ್ಥ ಆಯ್ತಿರ್ಲಿಲ್ಲ ನನಗಂತೂ. ಈಗ ನನಗೆ ಎಂಥ ಸಮಾಧಾನ ಆಯ್ತೈತಿ ಅಂತ ಹೇಳಿದ್ರೆ, ಅಪ್ಪ, ಈ ಊರೇ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು ಅನ್ನೋ ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ಊರಿನ ಜನ ಎಲ್ಲ ಒಸಿ ಮಾತಾಡ್ತಾರ, ಹುಡುಗಿ ಅಂತಂದರೆ ಮಾತಾಡ್ತಾರಲ್ಲಪ್ಪ ಹಳ್ಳಿನಾಗೆ, ಕಯ್ಯ ಅಂತ ಹೇಳ್ಬಿಟ್ಟು. ಅಯ್ಯೋ ರಾಮ, ಈಗ ಸಮಾಧಾನ ಆಯಿತು. ನೀವು ಊರಾಗೆ ನಿಮ್ಮದೇಗಿರ್ಬೋದು, ನಾನಂತೂ. ಹೇಳಿಲ್ವೇನ್ರಿ, ಆ ದೇವ್ರು ನಮ್ಮ ಕೈ ಬಿಡಕ್ಕಿಲ್ಲ, ದೇವ್ರು ನೋಡ್ಕತಾನೆ ಅಂತ ಹೇಳ್ಬಿಟ್ಟು ದೇವ್ರು ಹೆಂಗೋ ನಮ್ಗೆ ಇನ್ನೊಂದು ಚಾನ್ಸ್ ಕೊಟ್ಟವನ್ರಿ. ಏನೋ ಅವಳಿ ಅಂದ್ರು ಬಂದು ಎಲ್ಲ ಒಳ್ಳೇದಾಯ್ತು. ನಾನು ಹೋಗ್ಬಿಟ್ಟು ರಚ್ಚುನ್ ಕರ್ಕೊಂಬಿಟ್ಟು ಬರ್ತೀನಿ ಇರು. ಅಯ್ಯೋ ಬೇಡ ಮಾವ, ನಾನೇನು ಈಗಲೇ ಮನೆ ಬಿಟ್ಟೇನು ಹೋಗಲ್ವಲ್ಲ, ಬರ್ತಾಳೆ ಬಿಡಿ ನಿಧಾನಕ್ಕೆ. ಹಂಗಳಿ ಅಂದರೆ ಸರಿ ಆಯಿತು ಬಿಡಿ. ಹಂಗಾರೆ ಹೋಗ್ಬಿಟ್ಟು ಒಂಚೂರು ಕೋಳಿ ಗಿಳಿ ಕಟ್ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ. ಕೋಳಿ ಸಾರು ಮಾಡ್ತಾಳೆ. ಹ್ಞೂನ್ರಿ, ಹೋಗ್ಬಿಟ್ಟು ಕಟ್ ಮಾಡಿಸ್ಕೊಂಬಿಟ್ಟು ಬಾ ಹೋಗಿ. ಮಸಾಲೆಗೆ ಎಲ್ಲ ಐಟಮ್ ಒಬ್ಬೇನೆ? ಕೊತ್ತಂಬರಿ ಸೊಪ್ಪು, ಪುದೀನ ಐತೆ, ಶುಂಠಿ ಇಲ್ಲ ಅನ್ನಿಸ್ತದೆ. ಶುಂಠಿ ಆಮೇಕಿಂದಿನಿ ಏನು ಅಷ್ಟೇ ಸಾಕು, ಇನ್ನೆಲ್ಲ ಐತೆ. ತಗೊಂಬಿಟ್ಟು ಬಾ ಹೋಗಿ. ಹ್ಞೂ ಸರಿ ಆಯಿತು. ಅಯ್ಯೋ ಅತ್ತೆ, ಇದೆಲ್ಲ ಬೇಕಿರಲಿಲ್ಲ. ಅಯ್ಯೋ ಹೇಳಿ ಅಂದ್ರೆ ಸುಮ್ ಕುಂತ್ಕೊಳ್ಳಿ. ಅಯ್ಯೋ ಬರ್ದ ಬಂದಿದ್ದೀರಾ, ನೀವು ಗೊತ್ತೀರಾ ಅಂತಾನೆ ಅನ್ಕೊಂಡಿರಲಿಲ್ಲ. ಈ ಸುಮ್ ಮಾಡ್ಲಿಲ್ಲ ಅಂದ್ರೆ ಸಂದಕ್ಕಿರ್ತದ?